ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೈಸೂರಿನಿಂದ ಒಂದು ಬ್ರೇಕಿಂಗ್ ನ್ಯೂಸ್ ಬರ್ತಾ ಇದೆ, ಬನ್ನಿ ನೋಡೋಣ. ಮೋದಿ ಸಮಾವೇಶದ ಹಿನ್ನೆಲೆಯಲ್ಲಿ ಮೈಸೂರು ಕೂಡ ಇವತ್ತು ಕೇಸರಿಮಯ ಆಗಿತ್ತು. ಇದು ಚುನಾವಣಾ ಆಯೋಗದ ಕೆಂಗಣ್ಣಿಗೂ ಕೂಡ ಗುರಿಯಾಯಿತು. ನಗರದ ತುಂಬಿದಂತಹ ಕೇಸರಿ ಬಾವುಟವನ್ನ ಇದೀಗ ಎಲೆಕ್ಷನ್ ಕಮಿಷನ್ ತೆರವುಗೊಳಿಸಿದೆ ಅನ್ನೋದಕ್ಕೆ ಸಂಬಂಧಪಟ್ಟಂತ ಮಾಹಿತಿ ನಮಗೆ ಸಿಗ್ತಾ ಇದೆ. ಗಮನಿಸ್ತಾ ಇದ್ರೆ ಎಲ್ಲವನ್ನ ಕೂಡ ತೆರವುಗೊಳಿಸಿ ಅದನ್ನ ಲಾರಿಯಲ್ಲಿ ತುಂಬಿಸಿಕೊಂಡು ಹೋಗ್ತಾ ಇರುವಂತಹ ದೃಶ್ಯಾವಳಿಗಳನ್ನ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀರಾ. ಚಿತ್ರದುರ್ಗ ಆದ ಬಳಿಕ ನಂತರದಲ್ಲಿ ಇಲ್ಲಿ ಮೋದಿ ಅವರು ಮೈಸೂರಿಗೆ ಹೋಗ್ತಾರೆ. ಮೈಸೂರಿನಲ್ಲಿ ಅವ್ರು ಬರ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಕಂಪ್ಲೀಟ್ ಆಗಿ ಇಡೀ ನಗರ ಕೇಸರಿಮಯ ಆಗಿತ್ತು. ಇದನ್ನ ಕಂಡಂತಹ ಚುನಾವಣಾ ಆಯೋಗ ಅದನ್ನ ತೆರವುಗೊಳಿಸುವಂತೆ ಸೂಚನೆಯನ್ನ ಕೊಟ್ಟಿತ್ತು. ಆ ಹಿನ್ನೆಲೆಯಲ್ಲಿ ಅಲ್ಲಿದ್ದಂತಹ ಎಲ್ಲಾ ಕೇಸರಿ ಬಾವುಟವನ್ನ ಇದೀಗ ತೆರವುಗೊಳಿಸ್ತಾ ಇರುವಂತಹ ದೃಶ್ಯಾವಳಿಗಳನ್ನು ಕೂಡ ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ರ. ಮೈಸೂರಿಗೆ ಮೋದಿ ಬರುವ ಕಾರಣಕ್ಕೋಸ್ಕರ ಕಂಪ್ಲೀಟ್ ಆಗಿ ಕೇಸರಿಮಯ ಆಗಿತ್ತು ಮೈಸೂರು. ಇದೀಗ ಚುನಾವಣಾ ಆಯೋಗ ಅದನ್ನ ತೆರವುಗೊಳಿಸುವಂತೆ ಸೂಚನೆಯನ್ನ ಕೂಡ ಕೊಟ್ಟಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ರೋಹಿತ್, ಯಾವ ರೀತಿ ಕ್ಲಾಸ್ ತೆಗೆದುಕೊಂಡ್ರು ಅಂತ ಹೇಳಿ ಚುನಾವಣಾ ಆಯೋಗದವರು? ಲೋಕಸಭಾ ಚುನಾವಣೆಯ ಒಂದು ಪ್ರಚಾರದ ಹಿನ್ನೆಲೆಯಲ್ಲಿ ಮೈಸೂರಿಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬರ್ತಾ ಇದ್ದಾರೆ. ಈ ಹಿನ್ನೆಲೆಯಲ್ಲಿ ಏನು ಮೈಸೂರಿನ ಅಂದ್ರೆ ಬಿಜೆಪಿ ಬಾವುಟಗಳು ರಾರಾಜಿಸುತ್ತಿದ್ದು, ಹೀಗಾಗಿ ಯಾವುದೇ ರೀತಿಯ ಪರ್ಮಿಷನ್ ತಗೊಂಡಿರಲಿಲ್ಲ ಚುನಾವಣಾ ಆಯೋಗದಿಂದ. ಚುನಾವಣಾ ಆಯೋಗ ಮತ್ತೆ ಎಂತಂದ್ರೆ ಮಹಾರಾಜ ಕ್ರೀಡಾಂಗಣದ ಮುಂಭಾಗ ಮಾತ್ರ ಬಾವುಟ ಹಾಕಕ್ಕೆ ಮಾತ್ರ ಪರ್ಮಿಷನ್ ನೀಡಿತ್ತು. ಆದ್ರೆ ಯಾವುದೇ ರಸ್ತೆಗಳಲ್ಲಿ ಬಾವುಟ ಹಾಕಕ್ಕೆ ಪರ್ಮಿಷನ್ ಕೊಟ್ಟಿರಲಿಲ್ಲ. ಏನು ನಾವು ದೃಶ್ಯದಲ್ಲಿ ತೋರಿಸ್ತೀವಿ. ಏನು ಈಗ ನೋಡ್ತಾ ಇರುವಂತಹ ದೃಶ್ಯ ಏನು, ಇದು ಕೋರ್ಟ್ ರಸ್ತೆ. ಈ ಕೋರ್ಟ್ ರಸ್ತೆ ಕೂಡ ಬೆಳಗ್ಗೆಯಿಂದಲೂ ಕೂಡ ಸಂಪೂರ್ಣವಾಗಿ ಕೇಸರಿ ಮಯವಾಗಿ ತುಂಬಿತ್ತು. ಎಲ್ಲಿ ನೋಡಿದ್ರು ಕೂಡ ಬಿಜೆಪಿ ಬಾವುಟಗಳು ರಾರಾಜಿಸುತ್ತಿತ್ತು, ಮೋದಿ ಭಾವಚಿತ್ರಗಳು ಕೂಡ ರಾರಾಜಿಸುತ್ತಿತ್ತು. ಆದ್ರೆ ಚುನಾವಣಾ ಅಧಿಕಾರಿಗಳು ಬಂದು ನಾವು ಇಲ್ಲಿ ಪರ್ಮಿಷನ್ ನೀಡಿಲ್ಲ, ಏನಕ್ಕೆ ಇಲ್ಲಿ ಹಾಕಿರುವಂತದ್ದು ಅಂತ ಪ್ರಶ್ನೆ ಮಾಡ್ತಾರೆ ಇಲ್ಲಿನ ವ್ಯವಸ್ಥಾಪಕರಿಗೆ. ಅದಾದ ನಂತರ ಇಲ್ಲಿನ ಬಿಜೆಪಿ ಕಾರ್ಯಕರ್ತರು ಮತ್ತೆ ಚುನಾವಣಾ ಆಯೋಗದ ಕೆಲವು ಸಿಬ್ಬಂದಿಗಳು ತ್ವರಿತಗತಿಯಾಗಿ ಈ ಎಲ್ಲಾ ಒಂದು ಫ್ಲಾಗ್ ಗಳನ್ನು ಮತ್ತೆ ಕಟೌಟ್ ಗಳನ್ನು ಎಲ್ಲವೂ ಕೂಡ ತೆರವುಗೊಳಿಸಿರುವಂತದ್ದು. ಸದ್ಯದ ಪರಿಸ್ಥಿತಿಯಲ್ಲಿ ಏನಂತಂದ್ರೆ ಇದು ಕ್ರೀಡಾಂಗಣದ ಮುಂಭಾಗ ಅಂದ್ರೆ ಕಾರ್ಯಕ್ರಮ ನಡೆಯುತ್ತಿರುವ ಮುಂಭಾಗ ಮಾತ್ರ ಬಿಜೆಪಿ ಬಾವುಟಗಳನ್ನು ಕಾಣಲು ಸಿಗೋದಂತದ್ದು. ಯಶೋಧ, ಮೈತ್ರಿ ನಾಯಕರ ಕೆಂಗಣ್ಣಿಗೂ ಕೂಡ ಇದು ಕಾಣಿಸಿತ್ತು ಅಂತ ಅನ್ಸುತ್ತೆ. ಇಲ್ಲ ಅಂದ್ರೆ ಸಡನ್ ಆಗಿ ಬಂದಿದ್ದು ಅಂದ್ರೆ ಚುನಾವಣಾ ಅಧಿಕಾರಿಗಳು ಏನಕ್ಕೆ ಅಂತಂದ್ರೆ ಮೊದಲು ಕೊಟ್ಟಿದ್ದು ಅಂತಂದ್ರೆ ಈ ಒಂದು ಕ್ರೀಡಾಂಗಣದ ಮುಂಭಾಗ ಮಾತ್ರ ಫ್ಲೆಕ್ಸ್ ಗಳಾಗ್ಬೋದು ಮತ್ತೆ ಬಾವುಟಗಳಾಗ್ಬೋದು ಮಾತ್ರ ಅಳವಡಿಸಬೇಕು. ಇತರೆ ಪ್ರದೇಶಗಳಲ್ಲಿ ಅಂತಂದ್ರೆ ಮೈಸೂರು ಅಂತ ಸಾಂಸ್ಕೃತಿಕ ನಗರಿ ಅಂತಲೇ ಬಿಂಬಿತವಾಗಿದೆ. ಎಲ್ಲೆಲ್ಲೂ ಕೂಡ ಬಾವುಟಗಳನ್ನ ಹಾರಾಡಿಸೋದು ತಪ್ಪಾಗ್ತದೆ, ಅಂದ್ರೆ ಚುನಾವಣೆ ನೀತಿ ಸಂಬಂಧ ಉಲ್ಲಂಘನೆ ಆಗ್ತದೆ. ಆದ್ರಿಂದಾಗಿ ಎಲ್ಲೂ ಕೂಡ ಬಾವುಟಗಳನ್ನ ಅಳವಡಿಸಬೇಡಿ ಅನ್ನೋದಾಗಿ ಮೊದಲೇ ಕೂಡ ಬಿಜೆಪಿ ನಾಯಕರಿಗೆ ಮತ್ತೆ ಮುಖಂಡರುಗಳಿಗೆ ಸೂಚನೆ ನೀಡಿತ್ತು ಚುನಾವಣಾ ಆಯೋಗ. ಆದ್ರೆ ಇವೆಲ್ಲವೂ ಕೂಡ ಧಿಕ್ಕರಿಸಿ ಇವರೆಲ್ಲಾ ಕಡೆನೂ ಕೂಡ ಬಾವುಟಗಳನ್ನ ಹಾಕಿದ್ರು. ಇದಕ್ಕೆ ವಿರೋಧಿಸಿ ಚುನಾವಣಾ ಆಯೋಗ ಸ್ಪಾಟ್ಗೆ ಬಂದು ಇಲ್ಲಿನ ಮುಖಂಡರಿಗೆ ನಿರ್ದೇಶನ ನೀಡಿದ್ದಾರೆ, ತಕ್ಷಣ ಈ ಬಾವುಟಗಳನ್ನ ತೆರವುಗೊಳಿಸುವಂತೆ. ಹೀಗಾಗಿ ಇಲ್ಲಿನ ಬಿಜೆಪಿ ಕಾರ್ಯಕರ್ತರು ಬಾವುಟಗಳ ಎಲ್ಲವೂ ಕೂಡ ಈಗಾಗಲೇ ತೆರವುಗೊಳಿಸಿರುವಂತದ್ದು. ಯಶೋಧ, ಸಂಜೆಯ ವೇಳೆಗೆ ಮೈಸೂರಿಗೆ ಮೋದಿ ಬರ್ತಾರೆ, ಅಲ್ಲಿ ಯಾವ ರೀತಿಯ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ ಅಂತ ಹೇಳಿದೀಗ ಯಶೋಧ, ಏನು ಮೈಸೂರಿನ ಮಹಾರಾಜ ಕಾಲೇಜು ಮೈದಾನದಲ್ಲಿ ಸಂಜೆ 5 ಗಂಟೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಈ ಒಂದು ವೇದಿಕೆಗೆ ಬರ್ತಾರೆ. ಇಲ್ಲಿ ಕೂಡ ಸಕಲ ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗಿದೆ. ಏನು ಚಾಮರಾಜನಗರ, ಮೈಸೂರು, ಹಾಸನ ಈ ಎಲ್ಲಾ ಬಿಜೆಪಿ ಅಭ್ಯರ್ಥಿಗಳ ಪರವಾಗಿ ಏನು ಮತಯಾಚನೆ ಮಾಡ್ತಾರೆ. ಇದಲ್ಲದೆ ಕೂಡ ಮಂಡ್ಯದ ಏನು ಪಕ್ಷೇತರ ಅಭ್ಯರ್ಥಿ ಆಗಿರುವಂತಹ ಸುಮಲತಾ ಪರವಾಗೂ ಕೂಡ ಇವರು ಅಂದ್ರೆ ಮತಯಾಚನೆ ಮಾಡ್ತಾರೆ ಅನ್ನೋದು ಕಾಡ್ತಿರುವಂತಹ ಪ್ರಶ್ನೆ. ಇದಲ್ಲದೆ ಕೂಡ ಸುಮಲತಾ ಅವರು ಕೂಡ ವೇದಿಕೆಯಲ್ಲಿ ಕಾಣಿಸ್ಕೊಳ್ತಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಟ್ಟಿದೆ. ಇದಲ್ಲದೆ ಕೂಡ ಏನು ಈ ಭಾಗದಲ್ಲಿ ಸಾಕಷ್ಟು ಹೆಸರುವಾಸಿಯಾದಂತಹ ಸಿದ್ದರಾಮಯ್ಯ ಅವ್ರ ಮೇಲೆ ಮತ್ತೆ ಹಾಸನದ ದೇವೇಗೌಡರ ಮೇಲೆ ವಾಗ್ದಾಳಿ ಮಾಡ್ತಾರ ಮೋದಿ ಅವರು ಅನ್ನೋದು ಎಲ್ಲರನ್ನ ಕುತೂಹಲ ಕೆಳಿಸಿರುವಂತದ್ದು. ಯಶೋಧ, ಮೈಸೂರು ಒಂದು ರೀತಿಯಲ್ಲಿ ಸಿದ್ದರಾಮಯ್ಯನವರ ಅಡ್ಡ. ಈ ಅಡ್ಡದಲ್ಲಿ ಯಾವ ರೀತಿ ಅಬ್ಬರಿಸಬಹುದು ಅಂತ ಹೇಳಿ ಮೋದಿ? ಯಶೋಧ, ಈ ಹಿಂದೆಲೂ ಕೂಡ ಸಿದ್ದರಾಮಯ್ಯನವರು ಪದೇ ಪದೇ ಮೋದಿ ಅವರ ಮೇಲೆ ವಾಗ್ದಾಳಿ ನಡೆಸ್ಕೊಂಡೇ ಬರ್ತಿದ್ರು. ಅಂದ್ರೆ ಯಾವ ಹೇಳಿಕೆಗಳನ್ನು ಕೂಡ ಇವರು ಪೂರೈಸಿಲ್ಲ, ಯಾವ ಆಶ್ವಾಸನೆಗಳು ಕೂಡ ಇವರು ಈಡೇರಿಸಿಲ್ಲ. ಪದೇ ಪದೇ ಮೋದಿ ಅವರ ಮೇಲೆ ಟಾರ್ಗೆಟ್ ಮಾಡಿಕೊಂಡು ವಾಗ್ದಾಳಿಗಳನ್ನ ನಡೆಸ್ಕೊಂಡೇ ಬರ್ತಾ ಇದ್ರು. ಈ ವಾಗ್ದಾಳಿಗೆ ಇಂದು ಮೋದಿ ಅವರು ಅಂದ್ರೆ ಸಿದ್ದರಾಮಯ್ಯ ಅಡ್ಡದವರೇ ಹೇಗೆ ಅವ್ರಿಗೆ ರೆಸ್ಪಾನ್ಸ್ ಮಾಡ್ತಾರೆ, ಮತ್ತೆ ಹೇಗೆ ಅವ್ರಿಗೆ ವಾಗ್ದಾಳಿ ಮಾಡ್ತಾರೆ, ಮತ್ತೆ ಟಾಂಗ್ ಹೇಗೆ ನೀಡ್ತಾರೆ, ಮತ್ತೆ ಸದ್ಯದ ಪರಿಸ್ಥಿತಿಯಲ್ಲಿ ಮೈತ್ರಿ ಪಕ್ಷ ರಾಜ್ಯದಲ್ಲಿ ಎಲ್ಲವೂ ಕೂಡ ತಮ್ಮ ಅಭ್ಯರ್ಥಿಗಳನ್ನು ಹಾಕಿ ತಾವೇ ಅಧಿಕ ಸೀಟ್ಗಳನ್ನ ಗೆಲ್ತೀವಿ ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆ ಮೋದಿ
ಅವರು ಏಕ್ ಟಾಂಗ್ ನೀಡ್ತಾರೆ. ಇದಲ್ಲದೆ ಕೂಡ ಹೈ ವೋಲ್ಟೇಜ್ ಕ್ಷೇತ್ರ ಆಗಿರುವ ಮಂಡ್ಯದಲ್ಲೂ ಕೂಡ ಅಂದ್ರೆ ಬೇಷರತ್ಮಕ ಅಂದ್ರೆ ಬೆಂಬಲಿಸಿ ಪಕ್ಷೇತರ ಅಭ್ಯರ್ಥಿ ಅಂತ ಸುಮಲತಾ ಅವ್ರನ್ನ ನಿಲ್ಸಿರುವಂತದ್ದು. ಅವ್ರ ಪರವಾಗಿ ಏನ್ ಮಾತಾಡ್ತಾರೆ, ಅಲ್ಲಿ ಕೂಡ ಸಾಕಷ್ಟು ಹೈ ವೋಲ್ಟೇಜ್ ಆಗಿದೆ. ಇದೆಲ್ಲ ಕೂಡ ಹಾಸನದಲ್ಲಿ ಅಂದ್ರೆ ದೇವೇಗೌಡರ ಕ್ಷೇತ್ರ ಆಗಿದೆ. ಅಲ್ಲಿಗೆ ಅವ್ರಿಗೆ ಎ ಮಂಜು ಅವ್ರ ಪರವಾಗಿ ಹೇಗೆ ಮಾತಾಡ್ತಾರೆ ಮತ್ತೆ ದೇವೇಗೌಡರಿಗೆ ಹೇಗೆ ಟಾಂಗ್ ನೀಡ್ತಾರೆ ಅನ್ನೋದು ಸಾಕಷ್ಟು ಕುತೂಹಲಕ್ಕೆ ಎಡೆ ಮಾಡಿಕೊಂಡಿದೆ. ಓಕೆ, ಥ್ಯಾಂಕ್ ಯು ರೋಹಿತ್. ಇವತ್ತು ಸಿದ್ದು ಅಡ್ಡಾದಲ್ಲಿ ನಮೋ ಭಾಷಣವನ್ನ ಮಾಡ್ತಾರೆ. ಸಿದ್ದರಾಮಯ್ಯ ಅಡ್ಡಾದಲ್ಲೇ ಇವತ್ತು ಮೋದಿ ರ್ಯಾಲಿಯನ್ನ ಮಾಡ್ತಾರೆ. ಸಾಕಷ್ಟು ಕುತೂಹಲಕ್ಕೂ ಕೂಡ ಇದು ಕಾರಣ ಆಗಿದೆ. ಮೈತ್ರಿ ಸರ್ಕಾರದ ಸಮನ್ವಯಕಾರ ಸೂತ್ರಧಾರ ಸಿದ್ದರಾಮಯ್ಯ ಅಡ್ಡಾದಲ್ಲೇ ನಿಂತು ಮೋದಿ ಇವತ್ತು ರಣಕಹಳಿಯನ್ನ ಮುಳುಗಿಸ್ತಾರೆ. ಇಲ್ಲಿ ಚೌಕಿದಾರ್ ಚೋರ್ ಹೇ ಅವತ್ತು ಕೂಡ ಸಿದ್ದರಾಮಯ್ಯನವರು ಈ ಪದವನ್ನ ಬಳಸ್ತಾನೆ ಇರ್ತಾರೆ. ಮೈಸೂರು ಸಾಂಸ್ಕೃತಿಕ ರಾಜಧಾನಿ ಮಾತ್ರವಲ್ಲ, ಹಳೆ ಮೈಸೂರು ಭಾಗದ ರಾಜಕಾರಣದ ಶಕ್ತಿ ಕೇಂದ್ರ ಕೂಡ ಹೌದು. ಈ ನಿಟ್ಟಿನಲ್ಲಿ ಸಾಕಷ್ಟು ಕುತೂಹಲವನ್ನ ಕೆರಳಿಸಿದೆ. ಇವತ್ತು ಏನಾಗಬಹುದು, ಯಾವ ರೀತಿ ಭಾಷಣವನ್ನ ಮಾಡಬಹುದು ಅಂತ ಹೇಳಿ ಮೈಸೂರಿನಲ್ಲಿ ನಿಂತು ಸಂದೇಶವನ್ನ ಕೊಟ್ರೆ ಹಳೆ ಮೈಸೂರು ಭಾಗದಲ್ಲೂ ಕೂಡ ಎಫೆಕ್ಟ್ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಕೂಡ ಇದ್ದಾವೆ. ಈ ನಿಟ್ಟಿನಲ್ಲಿ ಯಾವ ರೀತಿಯ ಸಂದೇಶವನ್ನ ರವಾನೆ ಮಾಡಬಹುದು ಅನ್ನೋದು ಕೂಡ ಕ್ಯೂರಿಯಾಸಿಟಿಯನ್ನ ಹುಟ್ಟಿಸಿದೆ. ಹಳೆ ಮೈಸೂರು ಪ್ರಾಂತ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ಈ ಒಂದು ಭಾಷಣದ ಪ್ರತಿಧ್ವನಿ ಕೇಳಿಸುವಂತಹ ಸಾಧ್ಯತೆಗಳು ಕೂಡ ಕಂಡು ಬರ್ತಾ ಇದೆ. ಜೊತೆಗೆ ಒಂದು ರೀತಿಯಲ್ಲಿ ಹೆಚ್ಚಿನ ಒಲವನ್ನ ಪ್ರತಾಪ್ ಸಿಂಹ ಅವರ ಮೇಲೆ ಇಟ್ಕೊಂಡಿದ್ದಾರೆ ಮೋದಿ ಅವರು. ಮೈಸೂರಿನಲ್ಲಿ ನಿಂತು ಸುತ್ತಲಿನ ಜಿಲ್ಲೆಗಳ ಮೇಲೆ ಕೂಡ ಇಲ್ಲಿ ನಮೋ ಕಣ್ಣನ್ನ ಇಟ್ಟಿದ್ದಾರೆ. ಹೇಗಾದ್ರೂ ಮಾಡಿ ಈ ಬಾರಿ ಕೂಡ ಅಧಿಕಾರದ ಚುಕ್ಕಾಣಿಯನ್ನ ಹಿಡಿಬೇಕು ಅಂತ ಇದ್ದಾರೆ. ಮೈಸೂರಿನಲ್ಲಿ ನಿಂತು ಚಾಮರಾಜನಗರ, ಮಂಡ್ಯ, ಹಾಸನ, ರಾಮನಗರದ ಪರ ಸಂದೇಶವನ್ನ ಕಳಿಸ್ತಾರೆ ನಮೋ ಅಂತ ಹೇಳಲಾಗ್ತಾ ಇದೆ. ಸಿದ್ದು ಅಡ್ಡಾದಲ್ಲೇ ಈ ಎಲ್ಲಾ ರೀತಿಯ ರಣತಂತ್ರವನ್ನ ಆಲ್ರೆಡಿ ನಮೋ ರೂಪಿಸಿಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಏನ್ ಗರ್ಜಿಸಬಹುದು, ಏನ್ ಮಾತನಾಡಬಹುದು, ಯಾವ ರೀತಿಯ ಎಫೆಕ್ಟ್ ಆಗಬಹುದು. ಸಂಸದ ಪ್ರತಾಪ್ ಸಿಂಹ ಬಗ್ಗೆ ಮೋದಿಗೆ ನಾನು ಆಗ್ಲೇ ಹೇಳಿದೆ ವಿಶೇಷವಾದ ಒಲವು ಕೂಡ ಇದೆ. ಗಮನಿಸ್ತಾ ಇದ್ದೀರಾ, ಮೈಸೂರಿನಲ್ಲಿ ನಿಂತು ಸಿದ್ದರಾಮಯ್ಯ ದೇವೇಗೌಡರ ವಿರುದ್ಧ ವಾಗ್ದಾಳಿಯನ್ನ ಮಾಡುವಂತಹ ಸಾಧ್ಯತೆ ಇದೆ. ಗೊತ್ತೇ ಇದೆ, ಮೊನ್ನೆಯಿಂದಲೂ ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ಮೋದಿಯ ವಿರುದ್ಧ ಮಾತನಾಡ್ತಾನೆ ಬಂದಿದ್ದಾರೆ ಮೈತ್ರಿ ನಾಯಕರು. ಆ ಎಲ್ಲಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ಟಾಂಗ್ ಅನ್ನ ಕೊಡಬಹುದು, ಕರ್ನಾಟಕಕ್ಕೆ ಬಂದಾಗ ಎಲ್ಲವೂ ಕೂಡ ಮೈತ್ರಿ ಸರ್ಕಾರದ ವಿರುದ್ಧ ಏನಾದ್ರೂ ಒಂದು ಹೇಳಿಕೆಯನ್ನು ಕೊಟ್ಟೇ ಹೋಗ್ತಾರೆ ಮೋದಿ. ಅದೇ ರೀತಿ ಇವತ್ತು ಏನ್ ಹೇಳ್ಬೋದು ಅನ್ನೋದು ಕೂಡ ಕುತೂಹಲ ಕಾಡ್ತಾ ಇದೆ.